ಜಸ್ಟ್ ಇವಾಗ ಬಾಬ್ ಮಾರ್ಲೆ ಅಲ್ಲ ಜಾಬ್ ಮಾರ್ಲೆ ಶಾರ್ಟ್ ಫಿಲಮ್ನ ನೋಡಿದೆ. ಇದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಸುಮಂತ್ ಆಚಾರ್ಯ ಅವರ ಡೈರೆಕ್ಷನಲ್ಲಿ ಬಂದಿರೋ ಸಿನಿಮಾ ಇದು. ಗೌರವ್ ಶೆಟ್ಟಿ, ಪ್ರತೀಕ್, ಶ್ರೀಭಾಗ್ಯ ಮತ್ತು ಸಿದ್ದು ಮಂಡ್ಯ ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಸಿದ್ದು ಮಂಡಿ ಜಿ ಅಂತ ಹಾಕ್ಬಿಟ್ಟಿದ್ದಾರೆ. ಕೃಷ್ಣ, ಅನುಷಾ, ಅಜೇಂದ್ರ, ಆರ್ಯ, ಸಂತೋಷ್, ಗುರು ಇವರೆಲ್ಲರೂ ಕೂಡ ಈ ಸಿನಿಮಾಗಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಜೀವ ತುಂಬಿದ್ದಾರೆ ಈ ಸಿನಿಮಾಗೆ. ಹಲವಾರು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಇದೆ. ಅದರಲ್ಲಿ ಕೆಲವು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಯಾವ ಥರ ಅಂದರೆ, ಎಕ್ಸಾಂಪಲ್ JRM ಸ್ಟುಡಿಯೋ ಅವರ ಫಿಲಮ್ ಮೇಕಿಂಗ್ ಯಾವ ಟೈಪ್ ಅಂದರೆ, ಅವರ ಸಿನಿಮಾಗಳಲ್ಲಿ ಕತೆ ಒಳಗಡೆ ಹಾವಭಾವಗಳು ಮತ್ತು ಯುನೀಕ್ ಮ್ಯಾನರಿಸಮ್ಸ್ಗಳು, ಸ್ಪೀಡ್ ಆ್ಯಂಡ್ ಎನರ್ಜಿ ಆಫ್ ಆ್ಯಕ್ಟಿಂಗ್ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ JRM ಸ್ಟುಡಿಯೋದ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಈ ಟೀಮ್ ಏನಿದೆ ಅವರು ಕೂಡ JRM ಸ್ಟುಡಿಯೋ ಎಲ್ಲ ಕಡೆನೂ ವರ್ಕ್ ಮಾಡ್ತಾ ಇರ್ತಾರೆ. ಗೌರವ್ ಶೆಟ್ಟಿ ಅವರು, ಸಿದ್ದು ಮಂಡ್ಯ ಅವರು ಇವರೆಲ್ಲರೂ ಕೂಡ JRM ಸ್ಟುಡಿಯೋ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಏನು ಇದು ಬೇರೆ ಅದು ಬೇರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನಾನು ಹೇಳೋದು ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ಈ ಸಿನಿಮಾದ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ಯಾವ ಟೈಪ್ ಅಂದರೆ, ಇಲ್ಲಿ ಕತೆಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಇದರ ಕತೆ ಮತ್ತು ಸನ್ನಿವೇಶಗಳೇ ಬೇಸಿಕಲಿ ಫನ್ನಿ ಆಗಿರುತ್ತೆ. ಸೊ ಆ್ಯಕ್ಟರ್ಸ್ಗಳು ತುಂಬ ಎನರ್ಜಿ ತುಂಬ ಅಗತ್ಯ ಇರೋದಿಲ್ಲ. ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂದರೆ, ಸಿದ್ದು ಮಂಡ್ಯ ಅವರು ಇದ್ದಾರಲ್ಲ, ಅವರು ಸಖತ್ ಬಿಡಿ. ಅವರು ಹತಾಶ ಗಂಡನಾಗಿ ಈ ಥರ ಎಲ್ಲ ಹಲವಾರು ಆ್ಯಕ್ಟಿಂಗ್ಗಳನ್ನ ಅವರು ಸೂಪರಾಗಿ ಮಾಡ್ತಾರೆ. ಅವರಿಗೆ ಇನ್ನೊಂದು ಸ್ವಲ್ಪ ಅವರ ರೋಲ್ ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಟೇಕ್ ಅವೇಸ್ ಯಾವ ಥರ ಇರುತ್ತೆ ಅಂದರೆ ನೋಡಿ, JRM ಸ್ಟುಡಿಯೋ ಮತ್ತು ಈ ಒಂದು ಕೂಲ್ ಮಗ ಸ್ಟುಡಿಯೋ ಅಂದರೆ ಈ ಬೇಸಿಕಲಿ ನಾನು ಹೇಳೋದಾದರೆ ಜಾಬ್ ಮಾರ್ಲೆ ಸಿನಿಮಾ ಬಗ್ಗೆ ಹೇಳೋದಾದರೆ, ಸೊ ಇದರಲ್ಲಿ ಟೇಕ್ ಅವೇ ಏನಪ್ಪ ಅಂದರೆ ಕತೆ. ಈಗ ಒಂದು ಆ ಶಾರ್ಟ್ ಫಿಲಮ್ನ ನೋಡ್ದೆ ಅಂದರೆ ನೋಡಿ ಆಚೆಗಿಲ್ಲ ಅಂದರೆ ಮೊಬೈಲ್ನ ಆಫ್ ಮಾಡ್ದೆ ಅಂದರೆ ನೆನಪಿರೋದೇನಪ್ಪ ಅಂದರೆ ಕತೆ ನೆನಪಿರುತ್ತೆ. ಗೌರವ್ ಶೆಟ್ಟಿ ಅವರು ಒಂದು ಕಳ್ಳರ ಗುಂಪಿನ ನಾಯಕ ಆಗಿರ್ತಾರೆ, ಅದನ್ನು ಪ್ರೊಫೆಷ್ನಲ್ಲಾಗಿ ನಡೆಸ್ತಾ ಇರ್ತಾರೆ ಅನ್ನೋದೊಂದು ಆ ಒಂದು ಕತೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅಂದರೆ ಬೇಸಿಕಲಿ ಇವರು ಕಥೆಯನ್ನು ಪ್ರೇಕ್ಷಕನ ಮನಸ್ಸಿನಲ್ಲಿ ಕೂರಿಸೋದಕ್ಕೆ ಇಷ್ಟಪಡ್ತಾರೆ. ಅದೇ JRM ಸ್ಟುಡಿಯೋನ ನೋಡಿ ಮೊಬೈಲ್ ಆಫ್ ಮಾಡ್ದೆ ಅಂದರೆ ಏನು ನೆನಪಾಗುತ್ತೆ ಅಂದರೆ, ಅಲ್ಲಿ ಆ ನಟರ ಹಾವಭಾವಗಳು, ಅವರು ಸೃಷ್ಟಿಸುವಂತಹ ಫನ್ನಿ ಪಾತ್ರಗಳು ಅಥವಾ ಸನ್ನಿವೇಶಗಳು. ಲೈಕ್ ಇತ್ತೀಚೆಗೆ ನಾನು ನೋಡಿದ್ದು ಸೋಡಾ ಬುಡ್ಡಿ, ಅದರಲ್ಲಿ ವೆಜಿಟೇಬಲ್ ವಸುಂಧರ, ಫನ್ನಿಯೆಸ್ಟ್ ಡೈಲಾಗ್ಗಳು ಲೈಕ್ ಫುಲ್ ಬಾಟ್ಲ್ ಎಣ್ಣೆ ಹೊಡೆದ್ರೂ ನಮ್ಮನೆ ಕಾಲಿಂಗ್ ಬೆಲ್ಲ ನಾನು ಒತ್ತೀನಿ ಅನ್ನೋದು. ಈ ಥರದ ಅಂದರೆ ಫನ್ನಿಯೆಸ್ಟ್ ಡೈಲಾಗ್ಸ್ಗಳು ಮತ್ತು ಫನ್ನಿಯೆಸ್ಟ್ ಮ್ಯಾನರಿಸಮ್ಸ್ಗಳು ಮತ್ತು ಫನ್ನಿಯೆಸ್ಟ್ ಸನ್ನಿವೇಶಗಳು ನೆನಪಾಗುತ್ತೆ. ಅಂದರೆ JRM ಸ್ಟುಡಿಯೋ ಬಗ್ಗೆ ಹೇಳೋದಾದರೆ, ಸೊ ಈ ಸಿನಿಮಾದಲ್ಲಿ ಏನು ನೆನಪಲ್ಲಿ ಉಳಿಯುತ್ತೆ ಅಂದರೆ ಕತೆ ಒಳಗಡೆ ನಾಯಕರುಗಳು ಅಂದರೆ ಆ್ಯಕ್ಟರ್ಸ್ಗಳು ಯಾವ ಥರ ಇದು ಮಾಡಿದ್ರು ಅನ್ನೋದಕ್ಕಿಂತಲೂ ಕತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇವರ ಸಿನಿಮಾಗಳಲ್ಲಿ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ, ಈ ಒಂದು ಜಾಬ್ ಮಾರ್ಲೆನಲ್ಲಿ ಟೇಕ್ ಅವೇ ಸನ್ನಿವೇಶಗಳು ಅಥವಾ ಟೇಕ್ ಅವೇ ದೃಶ್ಯಗಳು ಯಾವುದಪ್ಪ ಅಂದರೆ, ನನಗೆ ಬೇಸಿಕಲಿ ಅನಿಸಿದ್ದು ಸ್ಕೂಲ್ ರೀತಿಯಲ್ಲಿ ಇವನಿಗೆ TC ಕೊಟ್ಟು ಕಳಿಸಿ ಅಂತ ಬೈತಾರಲ್ಲ ಅದೊಂದು. ಆಮೇಲೆ ಇನ್ನೊಂದು ಅದರಲ್ಲೇ ಪೊಲೀಸಿಗೆ ನಾನು ಹೆದರ್ಸ್ತೀನಿ ಅಂದಮೇಲೆ ನನ್ನ ಬುಡಕ್ಕೆ ತರ್ತಾನೆ ಇವನು ಅಂತ ಇವನು ಕಳಿಸ್ತಾ ಇರೋ ಅಂತ ಹೇಳ್ತಾರಲ್ಲ, ಸೊ ಅದೊಂದು. ಮನೆ ಕಳ್ತನಕ್ಕೆ ಹೋಗಿರ್ಬೇಕಾದ್ರೆ ಆ ಮುದುಕಿ ಸಡನ್ನಾಗಿ ಚೈನೀಸ್ ಏನದು ಕುಂಗುಫು ಅಂತಾರಲ್ಲ ಆ ಥರದಲ್ಲೇ ನಿಂತಿದ್ದು. ಅದರ ಒಂದು ಎರಡು ಮಿಸ್ಸಿಂಗ್ ಏನಪ್ಪ ಅಂದರೆ, ನನಗನ್ಸೋ ಹಾಗೆ ಜಾಬ್ ಮಾರ್ಲೆ ಅಂತ ಟೈಟಲ್ ಇಟ್ಟಿದ್ದಾರಲ್ಲ, ಸೊ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ ಅನ್ನೋದನ್ನು ಕೆಲವು ಡೈಲಾಗ್ಸ್ಗಳ ಮೂಲಕ ಅದನ್ನು ಹೇಳ್ಬೋದಾಗಿತ್ತು ಇನ್ನೂ ಕ್ಲೀನಾಗಿ ಬೇರೆ ರೀತಿಯಲ್ಲಿ. ಯಾಕಂದರೆ ನಾನು ಈಗ ಒಂದೆರಡು ರಿವ್ಯೂ ಹಿಂದೆ ಸೋಡಾ ಬುಡ್ಡಿ ಸಿನಿಮಾದ ರಿವ್ಯೂ ಮಾಡಿದ್ದೆ. ಸೊ ಸೋಡಾ ಬುಡ್ಡಿ ಅಂದರೆ ಗೊತ್ತಾಗೋಗುತ್ತೆ ಟೈಟಲ್ ಜನಕ್ಕೆ. ಸೊ ಇವರಿಗೇನೋ ಒಂದು ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಅಂತ. ಅದೇ ರೀತಿಯಲ್ಲಿ ಬಾಬ್ ಮಾರ್ಲೆ ಗೊತ್ತು ನಮಗೆ, ಬಾಬ್ ಮಾರ್ಲೆ ಜಮೈಕನ್ ಸಿಂಗರ್ ಅವೆಲ್ಲ ಗೊತ್ತು. ಆದರೆ ಹೆಚ್ಚಿನ ಜನಕ್ಕೆ ಅದಿನ್ನೂ ಐಡಿಯಾ ಇರೋದಿಲ್ಲ ಕರ್ನಾಟಕದ ಜನರಿಗೆ. ಹಾಗಾಗಿ ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿದರೆ ಸ್ವಲ್ಪ ಗೊತ್ತಾಗಿರೋದು ಅಂತ ನನಗನ್ನಿಸ್ತು. ಮತ್ತು ಇಂಪ್ರೂವ್ಮೆಂಟ್ ಎಲ್ಲಿ ಮಾಡ್ಬೋದಾಗಿತ್ತು ಅಂತ ಅಥವಾ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿತ್ತು ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸಿದ್ದೇನಪ್ಪ ಅಂದರೆ, ಅವರು ಕಳ್ತನ ಎಲ್ಲ ಮಾಡೋಕ್ಕೆ ಹೋಗಿದ್ದಾಗ ಅವರ ಜೊತೆಯಲ್ಲಿ ಇನ್ನೊಬ್ರು ಇರ್ತಾರಲ್ಲ, ಅವ್ರು ಹೇಳ್ತಾರಲ್ಲ, ಅದಕ್ಕೆ ತುಂಬ ಸಖತ್ತಾಗಿದ್ದಾಳೆ ಅಂತ ಹೇಳಿದಾಗ ಕೆನ್ನೆ ಹೊಡೆಯೋ ಸೀನ್ಗಿಂತನೂ ಅಂದರೆ ಕೆನ್ನೆ ಹೊಡೆಯೋದಕ್ಕಿಂತನೂ ಬೇರೆ ಏನಾದರೂ ಮಾಡ್ಬೋದಾಗಿತ್ತು. ಕಾಲು ತುಳಿಯೋದು ಇಲ್ಲಾಂದರೆ ಬೆರಳನ್ನು ಟ್ವಿಸ್ಟ್ ಮಾಡೋದು, ಈ ಥರ ಏನಾದರೂ ಬೇರೆ ಥರದ್ದು ಮಾಡ್ಬೋದಾಗಿತ್ತು. ಯಾಕಂದರೆ ಕೆನ್ನೆ ಹೊಡೆಯೋದು ಅವೆಲ್ಲವೂ ಕೂಡ ಅಷ್ಟಾಗಿ ಸಭ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ ಇತ್ತೀಚಿನ ಸಮಯದಲ್ಲಿ. ಯಾಕಂದರೆ ಈವನ್ ರವಿಚಂದ್ರನ್ ಅವರು ಯಾವುದೊಂದು ಚಿಕ್ಕ ಯಜಮಾನರು ಅಲ್ಲ ಯಾವುದೊಂದು ಸಿನಿಮಾದಲ್ಲಿ ಬುಲೆಟ್ ಪ್ರಕಾಶ್ ಅವರ ಕೆನ್ನೆಗೆ ತುಂಬ ಹೊಡಿತಾ ಇರ್ತಾರೆ. ಆವಾಗ ರವಿಚಂದ್ರನ್ ಅವ್ರನ್ನೂ ಕೂಡ ತುಂಬ ಜನ ಕ್ರಿಟಿಸೈಸ್ ಮಾಡಿದರು, ನೀವು ತುಂಬ ಹೊಡಿತಾ ಇದ್ದೀರಾ ಸಿನಿಮಾದಲ್ಲಿ ಕೆನ್ನೆ ಹೊಡೆಯೋದು ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಯಾಕಂದರೆ ಒಂದಷ್ಟು ಜನಕ್ಕೆ ಅದು ಡಿಸ್ಕನೆಕ್ಟ್ ಆಗುತ್ತೆ.
ಯಾರೂ ಕೂಡ ತಮ್ಮ ಯಾರೊಬ್ಬ ವ್ಯಕ್ತಿ ತಮಗೆ ಇಷ್ಟ ಇಲ್ಲದಿರೋದನ್ನು ಒಂದು ಹೇಳ್ದ ಅಂದರೆ ಯಾರು ಟಕ್ ಅಂತ ಫ್ರೆಂಡೇ ಆಗಿದ್ರು ಕೆನೆಗೊಡೆಯೋದು ಅದನ್ನು ಮಾಡೋದಿಲ್ಲ. ಬೇರೆ ಏನಾದರೂ ಮಾಡ್ತಾರೆ, ಬೆರಳನ್ನು ಟ್ವಿಸ್ಟ್ ಮಾಡೋದು, ಇಲ್ಲಾಂದರೆ ಏನು ಬೆನ್ನಿಗೆ ಚಿವುಟೋದು, ಈ ಥರ ಏನಾದ್ರು ಒಂದು ಬೇರೆದನ್ನು ಮಾಡ್ಬೋದಾಗಿತ್ತು ಅಂತ ನನಗೆ ಅದೊಂದು ಅನ್ನಿಸ್ತು ಇದ್ರ ಬಗ್ಗೆ. ಸೊ ಕೆನೆಗೊಡೆಯೋ ಕಾಮಿಡಿ, ತಲೆಗೊಡೆಯೋ ಕಾಮಿಡಿ ಇಂಥವೆಲ್ಲ ಮಾಡೋದಕ್ಕಿಂತ ಬೇರೆ ಏನಾದರೂ ಮಾಡ್ಬೋದಾಗಿತ್ತು ಅಂತ. ಪ್ರತೀಕ್ ಅವರು ಆ್ಯಕ್ಟಿಂಗ್ ಅವೆಲ್ಲ ಸಖತ್ತಾಗಿ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ. ಇತ್ತೀಚೆಗೆ ಅಂದರೆ ಈಗ ಈ ಫಿಲಮ್ ನೋಡೋಕ್ಕೆ, ಬಾಬ್ ಮಾರ್ಲೆ ನೋಡೋಕ್ಕಿಂತ ಮುಂಚೆ ನಾನು ಲೋಕಲ್ ಬಾಯ್ಸ್ ಅಂದರೆ ಈ ಎಕ್ಸಾಮಲ್ಲಿ ಯಾವ ಥರ ಕಾಪಿ ಹೊಡಿತಾರೆ ಅನ್ನೋದು ಅದ್ರ ಬಗ್ಗೆ ಇರೋಂತಹ ಲೋಕಲ್ ಬಾಯ್ಸ್ ನೋಡಿದೆ. ಅದರಲ್ಲಿ ಕೂಡ ಅವರ ಕಾಮಿಡಿ ಟೈಮಿಂಗ್ ಅವೆಲ್ಲ ಕೂಡ ಸಖತ್ತಾಗಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ. ಲೋಕಲ್ ಬಾಯ್ಸ್ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಆ ಫಿಲಮ್ ಬಂದು ಬರೀ 8 ನಿಮಿಷ ಇದೆ, ಬಟ್ ಅದರೊಳಗಡೆ ಸಖತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಖತ್ತಾಗಿದೆ ಮಾತ್ರ ಲೋಕಲ್ ಬಾಯ್ಸ್. ಅಂದರೆ ಜಸ್ಟ್ ಪ್ರತೀಕ್ ಅವರ ಆ್ಯಕ್ಟಿಂಗ್ ಯಾವ ಥರ ಇದೆ ಅಂತ ಹೇಳೋದಕ್ಕೆ ನಾನು ಇದನ್ನು ಹೇಳಿದೆ ಅಷ್ಟೇ. ಕಮಿಂಗ್ ಬ್ಯಾಕ್ ಟು ದಿಸ್ ಮೂವಿ ಜಾಬ್ ಮಾರ್ಲೆ, ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ಗ್ಲ್ಯಾಮರ್ಗೆ ಸೀಮಿತ ಆಗೋಯ್ತು ಅಂತ ಅನ್ನಿಸ್ತು ನನಗೆ. ಹೀರೋಯಿನ್ ಕ್ಯಾರೆಕ್ಟ್ರಿಂದನೂ ಸ್ವಲ್ಪ ಕಾಮಿಡಿನ ತೆಗಿಬೋದಾಗಿತ್ತು. ಹೀರೋಯಿನ್ ಕ್ಯಾರೆಕ್ಟ್ರಿಗೊಂದು ಫನ್ನಿಯಾಗಿರೋ ಒಂದು ಬ್ಯಾಕ್ ಡ್ರಾಪ್ ಸ್ಟೋರಿಯನ್ನು ಕೊಟ್ಟು ಇನ್ನೂ ಚೆನ್ನಾಗಿ ಅವರಿಂದ ಕೂಡ ಕಾಮಿಡಿಯನ್ನು ತೆಗಿಬೋದಾಗಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಗ್ಲ್ಯಾಮರಸ್ ಆಗಿರೋಂಥ ಹೀರೋಯಿನ್ ಕಾಮಿಡಿಯನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ದೆ ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. 10ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂದರೆ ಅಟ್ಲೀಸ್ಟ್ 8.5 ಕೊಡ್ಬೋದು. ಹೀರೋಯಿನ್ ಕ್ಯಾರೆಕ್ಟ್ರಿಂದ ಕಾಮಿಡಿಯನ್ನು ತೆಗಿದಲ್ಲೇ ಇರೋದಕ್ಕೆ 1 ಪಾಯಿಂಟ್ನ ಕಟ್ ಮಾಡಿದ್ರೆ, ಇನ್ನೊಂದು 1/2 ಪಾಯಿಂಟು ಸಿದ್ದು ಮಂಡ್ಯ ಥರದ ಒಬ್ಬ ಅದ್ಭುತವಾದಂತಹ ಕಲಾವಿದರನ್ನ ಅವರಿಗೆ ಜಾಸ್ತಿ ಸ್ಕ್ರೀನ್ ಟೈಮಿಂಗ್ ಸಿಗಲಿಲ್ಲ ಅನ್ನೋದು. ಇನ್ನು ಪ್ರತೀಕ್ ಅವರು ಮತ್ತು ಗೌರವ್ ಶೆಟ್ಟಿ ಅವರು ಇವರೆಲ್ಲರೂ ಕೂಡ ಸ್ಕ್ರೀನ್ನ ತಿಂದಾಕ್ಬಿಡ್ತಾರೆ. ಇನ್ನುಳ್ದಂಗೆ ಸಿನಿಮಾದ ಸ್ಕ್ರೀನ್ ಪ್ಲೇ ಆಗಲಿ, ಕಥೆಯ ಒಂದು ರಚನೆ ಆಗಲಿ, ಇವೆಲ್ಲವೂ ಕೂಡ ನಿಜವಾಗ್ಲೂ ಸೂಪರಾಗಿದೆ. ಸುಮಂತ್ ಆಚಾರ್ಯ ಅಂದರೆ ಈ ಸಿನಿಮಾದ ಡೈರೆಕ್ಟರ್ನ ಸ್ಟ್ರೆಂತ್ ಏನಪ್ಪ ಅಂದರೆ, ಅವರು ಕತೆ ಒಳಗಡೆ ಕೆಲವು ಸಲ ಅವರು ಯಾವ ಥರ ಅಂದರೆ ಒಂದು ಸಿನಿಮಾ ಟೈಪ್ ಕಥೆಯನ್ನು 20 ನಿಮಿಷಕ್ಕೆ ಬಾಯ್ಲ್ ಡೌನ್ ಮಾಡಿ ಅದರೊಳಗಡೆನೂ ಕಾಮಿಡಿಯನ್ನು ಇಟ್ಟು ಸೂಪರಾಗಿ ಸಿನಿಮಾನ ತೆಗಿತಾರೆ ಸುಮಂತ್ ಆಚಾರ್ಯ ಅವರು. ಮತ್ತು ಇನ್ನು ಲೀನಿಯರ್ ಸ್ಕ್ರೀನ್ ಪ್ಲೇ ಲೈಕ್ ಲೋಕಲ್ ಬಾಯ್ಸ್ ಸಿನಿಮಾದಲ್ಲಿ ಅದರಲ್ಲಿ ಯಾವ ಥರ ಇದೆ ಅಂದರೆ, ಅದು ಇವರ ಡೈರೆಕ್ಟರು ಸುಮಂತ್ ಆಚಾರ್ಯ ಅವರು. ಅದರಲ್ಲಿ ಯಾವ ಥರ ಇದೆ ಅಂದರೆ, ಜಸ್ಟ್ ಒಂದು ಎಕ್ಸಾಮ್ ಹಾಲಲ್ಲಿ ಇನ್ವಿಜಿಲೇಟರ್ ಇರ್ತಾನೆ. ಅವನು ಇನ್ವಿಜಿಲೇಟರ್ ಎಕ್ಸಾಮ್ ಹಾಲ್ನ ನೋಡ್ಕೊತಾ ಇರ್ತಾನೆ. ಅದರೊಳಗಡೆ ಯಾವ ಥರ ಕಾಮಿಡಿ ಮಾಡಬೇಕು ಅದು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು. ಈ ರೀತಿಯಲ್ಲಿ ಹಲವಾರು ಜನ ಸುಮಂತ್ ಆಚಾರ್ಯ ಅವ್ರ ರೀತಿಯಲ್ಲೇ ಇನ್ನೂ ಹಲವಾರು ಜನ ಕನ್ನಡದಲ್ಲಿ ಅದ್ಭುತವಾದಂತಹ ನಿರ್ದೇಶಕರುಗಳಿದ್ದಾರೆ, ಶಾರ್ಟ್ ಫಿಲಮ್ಸ್ಗಳನ್ನ ಅದ್ಭುತವಾಗಿ ಮಾಡೋಂಥವ್ರು. ಅವ್ರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇನಪ್ಪ ಅಂದರೆ, ದಯವಿಟ್ಟು ನಿಮ್ಮ ಆಬ್ವಿಯಸ್ಲಿ ನಮ್ಮ ಕನ್ನಡ ಭಾಷೆ ತುಂಬ ಸಖತ್ತಾಗಿದೆ, ಬಟ್ ಕನ್ನಡ ಭಾಷೆಗೂ ಮೀರಿ ಇಂಗ್ಲೀಷ್ನಲ್ಲಿ ಒಂದು ಡಬ್ಬಿಂಗ್ನ ಮಾಡಿಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಂಗ್ಲೀಷ್ನಲ್ಲಿ ಕೂಡ ಒಂದು ಡಬ್ ಮಾಡಿಟ್ಟ ಅಂದರೆ ಅದನ್ನು ಗ್ಲೋಬಲ್ ಆಡಿಯನ್ಸ್ ನೋಡ್ತಾರೆ. ಈವನ್ ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು, ಆಫ್ರಿಕಾದ ಸಿನಿಮಾಗಳು ಕೂಡ ಇಂಗ್ಲೀಷಲ್ಲಿ ಡಬ್ ಮಾಡಿ ಬರ್ತಾರೆ, ಡಬ್ ಮಾಡಿರ್ತಾರೆ ಆಫ್ರಿಕನ್ ಸಿನಿಮಾಗಳನ್ನ. ಸೊ ದಟ್ ಅವ್ರಿಗೆ ಅಮೇರಿಕಾ ಅಂದರೆ ಡಾಲರ್ಸ್ಗಳು ಹೆಚ್ಚಿಗೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಲ್ಲಿ ಮಾಡ್ತಾರೆ ಅವರು. ಸೊ ಅದರಿಂದ ಕೆಲವು ಆಫ್ರಿಕಾದ ಶಾರ್ಟ್ ಫಿಲಮ್ಸ್ಗಳು ಕೂಡ, ಕಾಮಿಡಿ ಸಿನಿಮಾಗಳು ಕೂಡ ತುಂಬ ಫೇಮಸ್ ಆಗ್ತಾಯಿದೆ. ಅದೇ ರೀತಿಯಲ್ಲಿ ನಾನು ಬಯಸೋದೇನಪ್ಪ ಅಂದರೆ, ಕನ್ನಡದ ಸಿನಿಮಾಗಳು ಕೂಡ ಈವನ್ ಬೇರೆ ದೇಶದ ಜನರು ಕೂಡ ನೋಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಇಂಗ್ಲೀಷ್ನಲ್ಲಿ ಡಬ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಅಂದರೆ ಎಲ್ಲ ಸಿನಿಮಾನು ಡಬ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ನೇಟಿವಿಟಿ, ಕಲ್ಚರ್ ಅವೆಲ್ಲ ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ನನಗೆ ಹೇಳೋದೇನಪ್ಪ ಅಂದರೆ, ಅಟ್ಲೀಸ್ಟ್ ರೀಲ್ಸ್ಗಳ ಮೂಲಕ ಶುರು ಮಾಡಿ, ರೀಲ್ಸ್ಗಳನ್ನ ಇಂಗ್ಲೀಷಲ್ಲಿ ಮಾಡಿ, ಕಾಮಿಡಿ ರೀಲ್ಸ್ಗಳನ್ನ. ನಿಮ್ಗೆ ಯಾವ ಥರ ಕತೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಜನ ನೋಡ್ತಾರೆ ಅಂತ ಅನಿಸುತ್ತೆ, ಅಂಥ ಕತೆಗಳನ್ನು ಇಂಗ್ಲೀಷ್ನಲ್ಲಿ ಮುಂದೆ ಬರ್ತಾ ನಿಧಾನಕ್ಕೆ ಸೊ ಈ ರೀತಿಯಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಡಬ್ ಮಾಡಿ ನಮ್ಮ ಕನ್ನಡ ಸಿನಿಮಾಗಳು ಗ್ಲೋಬಲ್ ಆಡಿಯನ್ಸ್ನೂ ಕೂಡ ಟಚ್ ಮಾಡಬೇಕು ಅಂತ ನಾನು ತುಂಬ ಅನಿಸುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೊರಿಯಾದ ಸಿನಿಮಾಗಳು ಏನೇನು ಅಂದರೆ, ಕೊರಿಯಾ ದೇಶ ಭಾರಿ ಚಿಕ್ಕ ದೇಶ ಅದು, ಆಯಿತಾ. ಅಂಥ ಚಿಕ್ಕ ದೇಶದಲ್ಲೇ ಇವತ್ತು ಹಾಲಿವುಡ್ನ ಬಿಟ್ಟರೆ ನೆಕ್ಸ್ಟ್ ಕೊರಿಯನ್ ಸಿನಿಮಾಗಳು ಅಥವಾ ಹಾಲಿವುಡ್ ಮಟ್ಟಕ್ಕೆ ಕೊರಿಯನ್ ಸಿನಿಮಾಗಳು ಹೋಗಿರಬೇಕಾದ್ರೆ, ಕನ್ನಡದ ಸಿನಿಮಾಗಳು ಅಥವಾ ನಮ್ಮ ಭಾರತದ ಸಿನಿಮಾಗಳು 140 ಕೋಟಿ ಜನ ಇದ್ದೀವಿ ನಾವು. ಸೊ ನಮ್ಮ ಸಿನಿಮಾಗಳು ಇವಾಗ್ಲೂ ಸೆಕೆಂಡ್ರಿ ಪ್ಲೇಸಲ್ಲೇ ಇದ್ದಾವೆ. ಬಿಕಾಸ್ ಈವನ್ ಹಾಲಿವುಡ್ ಆದಮೇಲೆ ನೆಕ್ಸ್ಟ್ ಇರೋವಂಥದ್ದೇ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ, ಅಷ್ಟು ಬಿಗ್ಗೆಸ್ಟ್. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕೆಲವು ಮಾಪನಗಳಲ್ಲಿ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನಲ್ಲಿ ವರ್ಲ್ಡಲ್ಲಿ ಬಿಗ್ಗೆಸ್ಟ್. ಯಾಕಂದರೆ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್, ಇನ್ ಟರ್ಮ್ಸ್ ಆಫ್ ಬಜೆಟ್ ಆ್ಯಂಡ್ ಅದರ್ ಥಿಂಗ್ಸ್, ಇನ್ ಟರ್ಮ್ಸ್ ಆಫ್ ಥಿಯೇಟರ್ಸ್, ಈ ಥರ ಎಲ್ಲ ಹಲವಾರು ಪ್ಯಾರಾಮೀಟರ್ಸಲ್ಲಿ ನೋಡಿದ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಇಟ್ಸ್ ಎ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್. ಇಟ್ಸ್ ಎ ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್. ಆದರೆ ನಾವೇನಕ್ಕೆ ಗ್ಲೋಬಲಿ ರೀಚ್ ಆಗ್ತಾ ಇಲ್ಲ ಅಂದರೆ, ನಾವು ಇಂಗ್ಲೀಷ್ನಲ್ಲಿ ಡಬ್ ಮಾಡೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದೊಂದು ರಿಕ್ವೆಸ್ಟ್ ನಾನು ಶಾರ್ಟ್ ಫಿಲಮ್ ಮೇಕರ್ಸ್ಗೆ ಕೇಳೋಂಥದ್ದು. ಯಾಕಂದರೆ ನೀವು ಶಾರ್ಟ್ ಫಿಲಮ್ ಮೇಕರ್ಸ್ಗಳಿಗೆ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ನಿಮಗೆ ಕಳ್ಕೊಳ್ಳೋಂಥ ತುಂಬ ಇರೋದಿಲ್ಲ. ಬಜೆಟ್ ಅನ್ನೋದು ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ ಅದು, ಬಟ್ ತುಂಬ ದೊಡ್ಡದಾಗಿ ಇವಾಗ ಬಾಹುಬಲಿ ಸಿನಿಮಾ ಥರದ ಬಜೆಟ್ನ ನೀವು ಹಾಕಿರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಿಮಗೆ ಅದು ಅನುಕೂಲ ಇರುತ್ತೆ.
ಸೊ ಹೊಸ ಪ್ರಯತ್ನ ಏನಕ್ಕೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ಳೋದು. ಹಾಗಾಗಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಇಂಗ್ಲೀಷ್ ಭಾಷೆಗೆ ಡಬ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಇದಾಗಿತ್ತು ನನ್ನ ಬಾಬ್ ಮಾರ್ಲೆ ಅಥವಾ ಜಾಬ್ ಮಾರ್ಲೆ ಸಿನಿಮಾದ ರಿವ್ಯೂ. ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಗಿಣಿ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.